ನಲ್ಲಿ ಏರ್ ಶೋಗೆ ರಾಜಧಾನಿ ಸಜ್ಜಾಗಿದೆ. ಯಲಹಂಕದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾನಂಗಳದಲ್ಲಿ ಏರ್ ಶೋನ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ಫೆಬ್ರವರಿ 10ನೇ ತಾರೀಕಿನಿಂದ 14ನೇ ತಾರೀಕುವರೆಗೆ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೆಯಲಿದೆ. ಈಗ ಅದರ ತಾಲೀಮು ನಡೀತಾ ಇದೆ. ಬಾನಂಗಳದಲ್ಲಿ ಸುಂದರವಾದ ಚಿತ್ತಾರ ಮೂಡಿಸಲಿವೆ ವಿಮಾನಗಳು. 10ನೇ ತಾರೀಕು ಫೆಬ್ರವರಿ 10ರಿಂದ 14ರವರೆಗೆ ಇರುತ್ತೆ ಏರ್ ಶೋ. ಈ ಏರ್ ಶೋ ತಾಲೀಮು ಏನು ನಡೀತಾ ಇದೆ, ಇದಕ್ಕೆ ಅಧಿಕಾರಿಗಳು ಅವರ ಕುಟುಂಬ ಸ್ನೇಹಿತರಿಗೆ ಮಾತ್ರ ಆಹ್ವಾನ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಟ್ರಾಫಿಕ್ ಇಲಾಖೆ ಜೊತೆ ಬಿಬಿಎಂಪಿ ಜೊತೆ ಸಭೆ ನಡೆಸಲಾಗ್ತಾ ಇದೆ. ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋಕೆ ಏನೆಲ್ಲ ಮಾಸ್ಟರ್ ಪ್ಲಾನ್ಗಳು ಮಾಡಬೇಕು ಅಂತ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಕ್ಷಣಾ ಸಚಿವಾಲಯ ಬಿಬಿಎಂಪಿ ಜೊತೆನೂ ಸಭೆ ನಡೆಸಿದೆ. ಟ್ರಾಫಿಕ್ ಜಾಮ್ ಆಗಕೂಡ್ದು ಅಂತ, ಯಾಕಂತಂದ್ರೆ ಪ್ರತಿ ಸಾರಿ ಏರ್ ಶೋ ಆಗುವಾಗ ಅಲ್ಲಿ ಸಿಕ್ಕಾಪಟ್ಟೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. 4 ಇಯರ್ಸಿಂದ ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂಥ ಸಿಆರ್ ಸೆಕ್ಷನ್ ಹೇಗೆ ಅನಿಸುತ್ತೆ? ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಹಿಂದಿನ ದಿವಸ ಇದೆಲ್ಲ ಪ್ರಿಪರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್, ಆದರೂ ಒಂದು ಖುಷಿ. ಇದು ನೋಡೋದೇ ಖುಷಿ, ಯಾವ ಬಿಸಿಲು ಅಂತ ಏನಿಲ್ಲ. ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ. ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ರಿಗೂ ಆಪರ್ಚುನಿಟೀಸ್ ಸಿಗಲ್ಲ. ಇವರು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವರಿಂದ ನಾವು ಬರೋದು ಖುಷಿಗೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ನಲ್ಲಿ ಏರ್ ಶೋಗೆ ರಾಜಧಾನಿ ಸಜ್ಜಾಗಿದೆ. ಯಲಹಂಕದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾನಂಗಳದಲ್ಲಿ ಏರ್ ಶೋನ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ಫೆಬ್ರವರಿ 10ನೇ ತಾರೀಕಿನಿಂದ 14ನೇ ತಾರೀಕುವರೆಗೆ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೆಯಲಿದೆ. ಈಗ ಅದರ ತಾಲೀಮು ನಡೀತಾ ಇದೆ. ಬಾನಂಗಳದಲ್ಲಿ ಸುಂದರವಾದ ಚಿತ್ತಾರ ಮೂಡಿಸಲಿವೆ ವಿಮಾನಗಳು. 10ನೇ ತಾರೀಕು ಫೆಬ್ರವರಿ 10ರಿಂದ 14ರವರೆಗೆ ಇರುತ್ತೆ ಏರ್ ಶೋ. ಈ ಏರ್ ಶೋ ತಾಲೀಮು ಏನು ನಡೀತಾ ಇದೆ, ಇದಕ್ಕೆ ಅಧಿಕಾರಿಗಳು ಅವರ ಕುಟುಂಬ ಸ್ನೇಹಿತರಿಗೆ ಮಾತ್ರ ಆಹ್ವಾನ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಟ್ರಾಫಿಕ್ ಇಲಾಖೆ ಜೊತೆ ಬಿಬಿಎಂಪಿ ಜೊತೆ ಸಭೆ ನಡೆಸಲಾಗ್ತಾ ಇದೆ. ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋಕೆ ಏನೆಲ್ಲ ಮಾಸ್ಟರ್ ಪ್ಲಾನ್ಗಳು ಮಾಡಬೇಕು ಅಂತ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಕ್ಷಣಾ ಸಚಿವಾಲಯ ಬಿಬಿಎಂಪಿ ಜೊತೆನೂ ಸಭೆ ನಡೆಸಿದೆ. ಟ್ರಾಫಿಕ್ ಜಾಮ್ ಆಗಕೂಡ್ದು ಅಂತ, ಯಾಕಂತಂದ್ರೆ ಪ್ರತಿ ಸಾರಿ ಏರ್ ಶೋ ಆಗುವಾಗ ಅಲ್ಲಿ ಸಿಕ್ಕಾಪಟ್ಟೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. 4 ಇಯರ್ಸಿಂದ ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂಥ ಸಿಆರ್ ಸೆಕ್ಷನ್ ಹೇಗೆ ಅನಿಸುತ್ತೆ? ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಹಿಂದಿನ ದಿವಸ ಇದೆಲ್ಲ ಪ್ರಿಪರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್, ಆದರೂ ಒಂದು ಖುಷಿ. ಇದು ನೋಡೋದೇ ಖುಷಿ, ಯಾವ ಬಿಸಿಲು ಅಂತ ಏನಿಲ್ಲ. ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ. ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ರಿಗೂ ಆಪರ್ಚುನಿಟೀಸ್ ಸಿಗಲ್ಲ. ಇವರು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವರಿಂದ ನಾವು ಬರೋದು ಖುಷಿಗೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ನಲ್ಲಿ ಏರ್ ಶೋಗೆ ರಾಜಧಾನಿ ಸಜ್ಜಾಗಿದೆ. ಯಲಹಂಕದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾನಂಗಳದಲ್ಲಿ ಏರ್ ಶೋನ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ಫೆಬ್ರವರಿ 10ನೇ ತಾರೀಕಿನಿಂದ 14ನೇ ತಾರೀಕುವರೆಗೆ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೆಯಲಿದೆ. ಈಗ ಅದರ ತಾಲೀಮು ನಡೀತಾ ಇದೆ.
ಬಾನಂಗಳದಲ್ಲಿ ಸುಂದರವಾದ ಚಿತ್ತಾರ ಮೂಡಿಸಲಿವೆ ವಿಮಾನಗಳು. 10ನೇ ತಾರೀಕು ಫೆಬ್ರವರಿ 10ರಿಂದ 14ರವರೆಗಿರುತ್ತೆ ಏರ್ ಶೋ. ಈ ಏರ್ ಶೋ ತಾಲೀಮ್ ಏನು ನಡೀತಾ ಇದೆ, ಇದಕ್ಕೆ ಅಧಿಕಾರಿಗಳು ಅವರ ಕುಟುಂಬ ಸ್ನೇಹಿತರಿಗೆ ಮಾತ್ರ ಆಹ್ವಾನ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಟ್ರಾಫಿಕ್ ಇಲಾಖೆ ಜೊತೆ ಬಿಬಿಎಂಪಿ ಜೊತೆ ಸಭೆ ನಡೆಸಲಾಗ್ತಾ ಇದೆ. ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋಕೆ ಏನೆಲ್ಲ ಮಾಸ್ಟರ್ ಪ್ಲಾನ್ಗಳು ಮಾಡಬೇಕು ಅಂತ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಕ್ಷಣಾ ಸಚಿವಾಲಯ ಬಿಬಿಎಂಪಿ ಜೊತೆನೂ ಸಭೆ ನಡೆಸಿದೆ. ಟ್ರಾಫಿಕ್ ಜಾಮ್ ಆಗಕೂಡ್ದು ಅಂತ, ಯಾಕಂತಂದ್ರೆ ಪ್ರತಿ ಸಾರಿ ಏರ್ ಶೋ ಆಗುವಾಗ ಅಲ್ಲಿ ಸಿಕ್ಕಾಪಟ್ಟೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. 4 ಇಯರ್ಸಿಂದ ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂಥ ಯಾರು ಸೆಕ್ಷನ್ ಈಗ ಅನಿಸುತ್ತೆ. ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಹಿಂದಿನ ದಿವಸ ಏನೆಲ್ಲ ಪ್ರಿಪರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್, ಆದರೂ ಒಂದು ಖುಷಿ. ಇದು ನೋಡೋದೇ ಖುಷಿ, ಯಾವ ಬಿಸಿಲು ಅಂತ ಏನಿಲ್ಲ. ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ. ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ರಿಗೂ ಆಪರ್ಚುನಿಟೀಸ್ ಸಿಗಲ್ಲ. ಇವರು ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವರಿಂದ ನಾವು ಬರೋದು ಖುಷಿಗೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ನಲ್ಲಿ ಏರ್ ಶೋಗೆ ರಾಜಧಾನಿ ಸಜ್ಜಾಗಿದೆ. ಯಲಹಂಕದಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾನಂಗಳದಲ್ಲಿ ಏರ್ ಶೋನ ಮೈ ನವಿರೇಳಿಸುವ ವಿಮಾನಗಳ ಪ್ರದರ್ಶನ ಫೆಬ್ರವರಿ 10ನೇ ತಾರೀಕಿನಿಂದ 14ನೇ ತಾರೀಕುವರೆಗೆ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೆಯಲಿದೆ. ಈಗ ಅದರ ತಾಲೀಮು ನಡೀತಾ ಇದೆ. ಬಾನಂಗಳದಲ್ಲಿ ಸುಂದರವಾದ ಚಿತ್ತಾರ ಮೂಡಿಸಲಿವೆ ವಿಮಾನಗಳು. 10ನೇ ತಾರೀಕು ಫೆಬ್ರವರಿ 10ರಿಂದ 14ರವರೆಗಿರುತ್ತೆ ಏರ್ ಶೋ. ಈ ಏರ್ ಶೋ ತಾಲೀಮ್ ಏನು ನಡೀತಾ ಇದೆ, ಇದಕ್ಕೆ ಅಧಿಕಾರಿಗಳು ಅವರ ಕುಟುಂಬ ಸ್ನೇಹಿತರಿಗೆ ಮಾತ್ರ ಆಹ್ವಾನ. ಈ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಟ್ರಾಫಿಕ್ ಇಲಾಖೆ ಜೊತೆ ಬಿಬಿಎಂಪಿ ಜೊತೆ ಸಭೆ ನಡೆಸಲಾಗ್ತಾ ಇದೆ. ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕೋಕೆ ಏನೆಲ್ಲ ಮಾಸ್ಟರ್ ಪ್ಲಾನ್ಗಳು ಮಾಡಬೇಕು ಅಂತ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ರಕ್ಷಣಾ ಸಚಿವಾಲಯ ಬಿಬಿಎಂಪಿ ಜೊತೆನೂ ಸಭೆ ನಡೆಸಿದೆ. ಟ್ರಾಫಿಕ್ ಜಾಮ್ ಆಗಕೂಡ್ದು ಅಂತ, ಯಾಕಂತಂದ್ರೆ ಪ್ರತಿ ಸಾರಿ ಏರ್ ಶೋ ಆಗುವಾಗ ಅಲ್ಲಿ ಸಿಕ್ಕಾಪಟ್ಟೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. 4 ಇಯರ್ಸಿಂದ ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನಿಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂಥ ಯಾರು